ಪುಳಿಯೋಗರೆ ತಿನ್ನೋಣ, ಅದು ಕೂಡ ನನ್ನ ಫೇವ್ರೇಟೇ. ವಾವ್. ಹಾಯ್ ಗೈಸ್, ನಾವ್ ಇವಾಗ ಎಲ್ಲಿ ಬಂದಿದೀವಿ ಅಂದ್ರೆ ರಾಮೇಶ್ವರಂ ಕೆಫೆ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಿ ಕೇಳಿದ್ರು ರಾಮೇಶ್ವರಂ ಕೆಫೆ ಹೆಸರೇ ಕೇಳ್ತಾ ಇದೀವಿ. ನಾನ್ ಬೆಂಗಳೂರಲ್ಲಿ ಇದ್ರು ಕೂಡ ನಾನು ಫಸ್ಟ್ ಟೈಮ್ ರಾಮೇಶ್ವರಂ ಕೆಫೆ ಟ್ರೈ ಮಾಡೋಣ ಅಂತ ಬಂದಿದೀನಿ. ಬನ್ನಿ ನೋಡೋಣ ಏನೇನ್ ಸ್ಪೆಷಲ್ ಇರುತ್ತೆ, ಎಷ್ಟು ತುಪ್ಪ ಇರುತ್ತೆ, ಮತ್ತೆ ಯಾವ್ಯಾವ ಐಟಮ್ಸ್ ಚೆನ್ನಾಗಿರುತ್ತೆ ಅಂತ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ನಿಮ್ಗೆ. ಒಳಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಎಷ್ಟು ಜನ ಇದ್ರು ಅಂದ್ರೆ ಕಾಲಿಡೋಕೆ ಕೂಡ ಜಾಗ ಇರ್ಲಿಲ್ಲ. ನಾವು ಮಧ್ಯಾಹ್ನ ಲಂಚ್ ಟೈಮ್ಗೆ ಹೋಗಿದ್ರಿಂದ ನೀವು ನೋಡ್ತಿರೋ ಹಾಗೆ ರೆಸ್ಟೋರೆಂಟ್ ಫುಲ್ ಕ್ರೌಡ್ ಆಗಿತ್ತು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲಾನು ತುಂಬಾ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರು. ಅದನ್ನ ನೋಡಿದ್ರೆ ನಿಜವಾಗ್ಲೂ ಇಂಪ್ರೆಸ್ ಆಗ್ತೀರಾ. ಇವತ್ ನಾವು ಮ್ಯಾಂಗೋ ಲಕ್ಷ್ಮಿ ಮೀಲ್ಸ್ ನ ಟ್ರೈ ಮಾಡ್ತಿದ್ವಿ. ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಆರ್ಡರ್ ಕೂಡ ಇವಾಗ ರೆಡಿ ಆಯ್ತು. ಬನ್ನಿ ಇದ್ರ ರುಚಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಪುಳಿಯೋಗರೆ ಇದೆ, ಇಲ್ಲಿ ಚಿತ್ರಾನ್ನ, ಮತ್ತೆ ಮ್ಯಾಂಗೋ ಪಿಕ್ಕಲ್ ಇದೆ, ಕರ್ಡ್ ರೈಸ್, ಬೇರೆ ಯಾವ್ದೋ ಪಿಕ್ಕಲ್ ಇದೆ, ಬಿಸಿಬೇಳೆ ಬಾತ್ ಮತ್ತೆ ಖಾರ ಬೂಂದಿನೂ ಹಾಕಿದ್ದಾರೆ ಅದಕ್ಕೆ, ಪೂರಿ ಅಂಡ್ ಮೋಸ್ಟ್ಲಿ ಇದು ಮ್ಯಾಂಗೋ ಫೇವ್ರೇಟ್ ಒಬ್ಬಟ್ಟು ಇರ್ಬೇಕು. ನೋಡ್ತಿದ್ರೆ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಇದು ಸಾಗು ಇದೆ ಅಂಡ್ ಇದು ಏನೋ ಸ್ವೀಟ್ ಅಥವಾ ಪಾಯಸ ಇದೆ. ನೋಡ್ಬೇಕು ತಿಂದು ಹೇಗಿದೆ ಟೇಸ್ಟ್ ಅಂತ. ಕೋಸಂಬರಿನೂ ಕೂಡ ಇದೆ. ಆಕ್ಚುಲಿ ನನ್ಗೆ ಕೈಯಲ್ಲಿ ಇಟ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಾರ ಇದೆ ಇದು. ಎಲ್ಲಾ ಐಟಮ್ಸ್ನು ಒಂದೇ ಕಡೆ ಹಾಕಿ ಮ್ಯಾಂಗೋ ಲಕ್ಷ್ಮಿ ಅಂತ ಕೊಡ್ತಿದ್ದಾರೆ. ಇದು ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ನಿಮ್ಗೆ. ಸೊ ನಮ್ಗೆ ಎಲ್ಲಾ ಐಟಮ್ ಟೇಸ್ಟ್ ಮಾಡಕ್ ಸಿಗ್ತಾ ಇದೆ. ಎಲ್ಲ ತಿನ್ಬಿಟ್ಟು ಯಾವ್ದಾದ್ರು ಚೆನ್ನಾಗಿತ್ತು ಅಂತ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ನೋಡಿ. ಸೊ ಫಸ್ಟ್ಲಿ ಪೂರಿ ಟ್ರೈ ಮಾಡ್ತಿದೀನಿ. ಪೂರಿ ಇಸ್ ಮೈ ಫೇವ್ರೇಟ್ ಆಕ್ಚುಲಿ. ಅದು ಜಾಸ್ತಿ ತಿನ್ನಲ್ಲ ಬಿಕಾಸ್ ಆಯಿಲ್ ಅಲ್ಲಿ ಕರಿತಾರೆ ಅಂತ. ಬಟ್ ಇವಾಗ ಒಂದ್ ಪೂರಿ ತಿಂತಾ ಇದೀನಿ ಸಾಗು ಜೊತೆ. ಚೆನ್ನಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ. ಸಾಗು ಟೇಸ್ಟ್ ಸಕ್ಕತ್ತಾಗಿದೆ. ಸೊ ಎರಡು ಒಟ್ಟಿಗೆ ಸಕ್ಕತ್ತಾಗಿದೆ. ಇವಾಗ ಒಬ್ಬಟ್ಟು ತಿಂತೀನಿ. ಇನ್ನೊಂದ್ ಸ್ವಲ್ಪ ತಿನ್ಬೇಕು. ಒಬ್ಬಟ್ಟು ತಿನ್ನಾಗಿದೆ. ಒಬ್ಬಟ್ಟು ಓಕೆ ಆಗಿದೆ, ಏನ್ ಅಂತ ಟೇಸ್ಟ್ ಏನಿಲ್ಲ. ನಾನು ಬೇರೆ ಅಂಗಡಿಲಿ ಮ್ಯಾಂಗೋ ಟ್ರೈ ಮಾಡಿದ್ದೆ, ಮ್ಯಾಂಗೋ ಒಬ್ಬಟ್ಟು, ಅದು ತುಂಬಾ ಚೆನ್ನಾಗಿತ್ತು. ಇದು ಓಕೆ ಓಕೆ ಇದೆ. ಸೊ ಇವಾಗ ಪಾಯಸ ಟ್ರೈ ಮಾಡ್ತೀನಿ. ಇದು ನನಗೆ ಇಷ್ಟ ಆಗಿಲ್ಲ. ಇದೇನ್ ಪಾಯಸ ಗೊತ್ತಾಗ್ತಿಲ್ಲ ನಂಗೆ, ಏನಂತ ಗೊತ್ತಾಗ್ತಿಲ್ಲ ಪಾಯಸ ನಂಗೆ. ನಾನು ಅಷ್ಟು ಪಾಯಸ ಇಷ್ಟಪಡಲ್ಲ. ಸೊ ನನಗೆ ಇದು ಇಷ್ಟ ಆಗಿಲ್ಲ. ಪಾಯಸ ಮನೇಲಿ ಮಾಡಿದ್ರು ಕೂಡ ನಾನು ತಿನ್ನಲ್ಲ. ಸೊ ನನ್ಗೇನೋ ಇಷ್ಟ ಆಗಿಲ್ಲ ಇದು. ಅದ್ ಬಿಟ್ರೆ ಚಿತ್ರಾನ್ನ ಟ್ರೈ ಮಾಡ್ತೀನಿ, ಲೆಮನ್ ರೈಸ್. ಚೆನ್ನಾಗಿದೆ. ಮದ್ವೆ ಮನೇಲೆಲ್ಲ ಕೊಡ್ತಾರಲ್ಲ ಆ ಥರನೇ ಇದೆ. ಬಿಸಿಬೇಳೆ ಬಾತು ನನ್ನ ಫೇವ್ರೇಟ್. ಇದು ಕೂಡ ಚೆನ್ನಾಗಿದೆ. ಬಿಸಿಬೇಳೆ ಬಾತು ಮದ್ವೆ ಮನೇಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಇದೆ. ಪುಳಿಯೋಗರೆ ತಿನ್ನೋಣ, ಅದು ಕೂಡ ನನ್ನ ಫೇವ್ರೇಟೇ. ನಾನು ಫುಡಿ ಅಂತ ಹೇಳ್ಬೋದು. ಮೆನಿ ಥಿಂಗ್ಸ್ ನನ್ನ ಫೇವ್ರೇಟ್ ಇದೆ, ಬಟ್ ಕೆಲವೊಂದು ಥಿಂಗ್ಸ್ ನನಗೆ ಆಗಲ್ಲ. ವಾವ್, ಪುಳಿಯೋಗರೆ ಇಸ್ ಅಲ್ಟಿಮೇಟ್. ಜಾಸ್ತಿ ಹುಳಿ ಹಾಕಿ ಮಾಡಿದ್ದಾರೆ. ನಂಗೊಂದು ಸಖತ್ ಇಷ್ಟ ಆಯ್ತು ಪುಳಿಯೋಗರೆ. ಸೊ ಹೇಳ್ಬೇಕಂದ್ರೆ ಮದ್ವೆ ಮನೆ ಊಟ ತರನೇ ಇದೆ ಇದು. ಪರ್ಫೆಕ್ಟ್ ಟೇಸ್ಟ್ ಇದೆ ಅಲ್ಲ. ಕರ್ಡ್ ರೈಸ್ ಅಷ್ಟಿಷ್ಟ ಆಗಲ್ಲ ನಂಗೆ, ಬಟ್ ಐ ವಿಲ್ ಟ್ರೈ ನಿಮ್ಗೋಸ್ಕರ. ಕರ್ಡ್ ರೈಸ್ ನನಗೆ ಇಷ್ಟ ಆಗಿಲ್ಲ. ಮೋಸ್ಟ್ಲಿ ಕರ್ಡ್ ರೈಸ್ ಯಾರು ಫೇವ್ರೇಟ್ ಇರುತ್ತೋ ಅವ್ರಿಗೆ ಇಷ್ಟ ಆಗುತ್ತೆ. ನನಗೆ ಇಷ್ಟ ಇಲ್ಲ ಅಲ್ಲ, ಅದಕ್ಕೆ ಇಷ್ಟ ಆಗಿಲ್ಲ. ಕರ್ಡ್ ರೈಸ್ ಮತ್ತೆ ಪಾಯಸ ಬಿಟ್ಟು ಇನ್ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿದೆ ಗೈಸ್. ಇದು ಕೋಸಂಬರಿನೂ ನಾನು ತಿನ್ನಲ್ಲ, ಸೊ ಬೇರೆಯವ್ರಿಗೆ ಕೊಡ್ಬೇಕಷ್ಟೇ. ಸೊ ಓವರ್ ಆಲ್ ಇಷ್ಟು ಐಟಮ್ಸ್ ಅಲ್ಲಿ 10ಗೆ ನಾನು 8 ಕೊಡ್ತೀನಿ. ಬಿಕಾಸ್ ಅಷ್ಟು ಐಟಮ್ಸ್ ಚೆನ್ನಾಗಿದೆ. ಕೆಲವೊಂದು 2 ಐಟಮ್ಸ್ ನಂಗೆ ಇಷ್ಟ ಆಗಿಲ್ಲ, ಪಾಯಸ ಮತ್ತೆ ಮೊಸರನ್ನ. ಅದಕ್ಕೆ ನಾನು ಮೈನಸ್ ಮಾಡಿ ಔಟ್ ಆಫ್ 10 8 ಕೊಡ್ತೀನಿ. ಮದ್ವೆ ಮನೆ ಊಟ ತರನೇ ಇದೆ, ಡೆಫಿನೆಟ್ಲಿ ಇಷ್ಟಪಟ್ಟು ತಿನ್ಬೋದು. ಇದು ಪ್ರೈಸ್ ಬಂದು ನನಗೆ 370 ಆಯ್ತು. 370ಗೆ ನಿಮ್ಗೆ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಲೈಕ್ 4 ತರ ರೈಸ್ ಐಟಮ್ಸ್, ಒಂದ್ ಒಬ್ಬಟ್ಟು, ಒಂದ್ ಪೂರಿ, ಸಾಗು, ಪಾಯಸ ಮತ್ತೆ ಕೋಸಂಬರಿ ಕೊಟ್ಟಿದ್ದಾರೆ. ಸೊ ಗೈಸ್, ನಮ್ಗೆ ಗೊತ್ತಿರ್ಲಿಲ್ಲ ಮ್ಯಾಂಗೋ ಲಕ್ಷ್ಮಿ ಮೀಲ್ಸ್ ಅಲ್ಲಿ ಪುಳಿಯೋಗರೆ ಅಂಡ್ ಚಿತ್ರಾನ್ನ ಇರುತ್ತೆ ಅಂತ. ಸೊ ಗೊತ್ತಿಲ್ಲದೆ ನಾವು ತಗೊಂಡ್ಬಿಟ್ವಿ. ಸೊ ಇವಾಗ ಜಾಸ್ತಿ ಆಗಿದೆ. ಇವಾಗ ಏನ್ ಮಾಡೋದಂತ ಗೊತ್ತಿಲ್ಲ. ಇಲ್ಲೇ ಯಾರು ಇರ್ತಾರಲ್ಲ ಅವರಿಗೆ ಅದನ್ನ ಕೊಟ್ಬಿಡ್ತೀವಿ, ಪುಳಿಯೋಗರೆ ಮತ್ತೆ ಚಿತ್ರಾನ್ನ.
ಇದಾಗಿತ್ತು ನಮ್ಮ ರಾಮೇಶ್ವರಂ ಕೆಫೆದ ರಿವ್ಯೂ. ಮೊದಲಿಗೆ ನಾನು ಸೋಷಿಯಲ್ ಮೀಡಿಯಾದ ಹೈಪ್ ಮಾತ್ರ ಅಂತ ಅನ್ಕೊಂಡಿದ್ದೆ, ಊಟ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಗಿಂತನೂ ಊಟ ಚೆನ್ನಾಗಿತ್ತು. ಅವ್ರು ಹೇಳೋ ಹಾಗೆ ಟೆಂಪಲ್ ತರಾನೇ ರುಚಿ ಇತ್ತು, ಪುಳಿಯೋಗರೆ ಅದೆಲ್ಲ. ನೀವು ಕೂಡ ಒಮ್ಮೆ ಇಲ್ಲಿ ಬಂದು ಟ್ರೈ ಮಾಡಿದ್ರೆ ನಿಮ್ಗೆ ಖಂಡಿತ ಇಷ್ಟ ಆಗ್ಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಆಯ್ತಾ? ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಾಯ್.